ಆಡಹಾಗಲೇ ತಮ್ಮ ಕೈಚಳಕವನ್ನ ತೋರಿಸಿ ಕಳ್ತನ ಮಾಡ್ತಾ ಇದ್ದಂತಹ ಖತರ್ನಾಕ್ ಕಳ್ಳರು ಸದ್ಯ ಪೊಲೀಸರ ಅತಿಥಿಗಳಾಗಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ಲಿಮಿಟ್ನಲ್ಲಿ ಬರುವಂತಹ ರಾಮಕೃಷ್ಣ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ಶ್ಯಾಮಲಾ ಅನ್ನೋರು ವಾಸವಾಗಿರ್ತಾರೆ. ಸೊ ಅವರು ನೀರನ್ನ ತರೋದಿಕ್ಕೆ ಅಂತ ಮನೆ ಪಕ್ಕದಲ್ಲೇ ಹೋಗಿದ್ದಾಗ ಅವರ ಮನೆ ಬಳಿ ನಾಯಿ ಬೊಗಳು ಸೌಂಡ್ ಆಗುತ್ತೆ. ಸಡನ್ ಆಗಿ ಏನು ಅಂತ ಹೋಗಿ ನೋಡಿದಾಗ 3 ಜನ ಅಪರಿಚಿತರು ಅವರ ಮನೆ ಒಳಗಡೆ ಇರುವಂತಹ ಬೀರುವನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಸಡನ್ ಆಗಿ ಆಕೆ ಬಂದು ಜೋರಾಗಿ ಕಿರಿಚಿಕೊಂಡಾಗ ಆಕೆಯ ಕಿವಿಯಲ್ಲಿದ್ದ ಓಲೆಗಳು, ಮಾಟಿ ಹಾಗೆ ಕತ್ನಲ್ಲಿದ್ದ ಗುಂಡುಗಳನ್ನ ಕಿತ್ಕೊಂಡು ಮನೆ ಮುಂದೆ ನಿಲ್ಲಿಸಿದ್ದಂತಹ ಓಮ್ನಿ ಸುಜುಕಿ ಕಾರನ್ನ ಕೂಡ ಕಳ್ತನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾರೆ. ಸೊ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಶ್ರೀನಿವಾಸಪುರ ಪೊಲೀಸರು ಸುಮಾರು 2,000ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಸಹಾಯದಿಂದ ತನಿಖೆಯನ್ನ ನಡೆಸಿ ಕೋಲಾರದ ನಿಸಾರ್ ನಗರದಲ್ಲಿ ಸೈಯದ್ ಸುಲ್ತಾನ್ ಹಾಗೂ ಸಾಯಿದ್ ಖಾನ್ ಹಾಗೆ ಮತ್ತೊಬ್ಬ ಆರೋಪಿಯನ್ನ ಒಟ್ಟು 3 ಜನ ಆರೋಪಿಗಳನ್ನ ಬಂಧಿಸಿ ಅವರ ಬಳಿ ಸುಮಾರು 2,65,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮವನ್ನ ಕೈಗೊಂಡಿರುತ್ತಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.